ನೋಡಿ, ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಬೇರೆ ರಾಜ್ಯಗಳಿಂದ ಬಂದವರಂತೂ ಏನು ಕಿರಿಕ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಹಾಗೆ ಮಾಡಿದ್ದಾರೆ. ಆಟೋ ಚಾಲಕನ ಜೊತೆಗೆ ಕಿರಿಕ್ ಮಾಡಿ ಚಪ್ಪಲಿಯಲ್ಲಿ ಹೊಡೆದಿದ್ದಾರಂತೆ. ಯಾರು ಇವರೆಲ್ಲ? ಹೆಣ್ಣುಮಕ್ಕಳು ಈ ರೀತಿಯಾಗಿ ಯುವತಿ ನಡ್ಕೊಳ್ಳುವಂಥದ್ದ? ಬೆಂಗಳೂರಿನಲ್ಲಿ ಯುವತಿ ನಡ್ಕೊಂಡಿರುವಂಥ ರೀತಿಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ಹೊರ ರಾಜ್ಯದ ಯುವತಿಯ ಕಿರಿಕ್ ಇದು. ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಯುವತಿ ಏಟನ್ನ ಕೊಟ್ಟಿರೋದು. ಸೈಡ್ ಕೊಡುವ ವಿಚಾರಕ್ಕೆ ಲೇಡಿ ಕಿರಿಕನ್ನ ಮಾಡಿಕೊಂಡಿರೋದು. ಸೈಡ್ ಕೊಡಲಿಲ್ಲ ಅಂತ. ಬೆಳ್ಳಂದೂರು ಸಿಗ್ನಲ್ ಬಳಿ ನಡೆದಿರುವಂತಹ ಘಟನೆ ಇದು. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಂತಹ ಯುವತಿ ಆಟೋ ಟಚ್ ಆಗದಿದ್ರೂ ಕೂಡ ಯುವತಿ ರಂಪಾಟವನ್ನ ಮಾಡಿದ್ದಾಳೆ ಅನ್ನೋದು ಈಗ ತಿಳಿದು ಬರ್ತಾ ಇದೆ. ಈ ವೇಳೆ ವಿಡಿಯೋ ಮಾಡಲು ಆಟೋ ಚಾಲಕ ಮುಂದಾಗ್ತಾನೆ. ಈ ವೇಳೆ ಕೋಪದಲ್ಲಿ ಮತ್ತೆ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡಿತಾಳೆ ಈ ಯುವತಿ. ರಾಜ್ಯದಲ್ಲಿ ಹೊರ ರಾಜ್ಯದ ಯುವಕ ಯುವತಿಯರ ಪುಂಡಾಟ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇವ್ರಿಗೆ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲಂಗ ಆಗ್ಬಿಟ್ಟಿದೆ. ಅಲ್ಲಿ ನೋಡಿ. बना रहे मारो हाँ बना वीडियो चल बना वीडियो बना वीडियो जो बना इससे पूछ के वीडियो बना रहे हैं क्यों किसको पूछने का किसको पूछने का बनाएगा वीडियो हेलो मारो चलेगा मारो वीडियो बनाएगा ना बना रहे मारो हाँ बना वीडियो चल बना वीडियो नारायण पंकज ये यहाँ पे एक ऑटो वाला है ये बदतमीजी करे ಅಣ್ಣ ಮಧ್ಯ ರೋಡಲ್ಲಿ ಬರ್ತಾವ್ರಣ್ಣ. ನಾನು ಆ ಕಡೆ ಹೋಗ್ತಾ ಇದೀನಿ ಆ ರೋಡಲ್ಲಿ. ಅಲ್ಲಿ ಕೇಳಿ ಅಂಗಡಿಯಾರ ಮಧ್ಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ನ ಗಾಡಿಗೆ ಟಚ್ಚೇ ಆಗ್ಲಿಲ್ಲ. ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಆವಾಜ್ ಆಗ್ತಾವ್ರೆ. वीडियो जो बना इससे पूछ के वीडियो बना रहे हैं क्यों किसको पूछने का इससे पूछ के वीडियो किसको पूछने का बनाएगा वीडियो हेलो मारो चलेगा मारो वीडियो बनाएगा ना बना रहे मारो वीडियो हाँ बना वीडियो चल बना वीडियो नारायण पंकज ये यहाँ पे एक ऑटो वाला है ये बदतमीजी करे ಅಣ್ಣ ಮಧ್ಯ ರೋಡಲ್ಲಿ ಬರ್ತಾವ್ರಣ್ಣ. ನಾನು ಆ ಕಡೆ ಹೋಗ್ತಾ ಇದೀನಿ ಆ ರೋಡಲ್ಲಿ. ಅಲ್ಲಿ ಕೇಳಿ ಅಂಗಡಿಯಾರ ಮಧ್ಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ನ ಗಾಡಿಗೆ ಟಚ್ಚೇ ಆಗ್ಲಿಲ್ಲ. ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಆವಾಜ್ ಆಗ್ತಾವ್ರೆ. वीडियो जो बना इससे पूछ के वीडियो बना रहे हैं ಬೆಂಗಳೂರಿನಲ್ಲಿರುವಂಥ ಟ್ರಾಫಿಕ್ನಲ್ಲಿ ಒಂಚೂರು ಟಚ್ ಆಗೋದು ಇವೆಲ್ಲವೂ ಕೂಡ ಮಾಮೂಲಿ ಆಗಿರುತ್ತೆ. ಅದಕ್ಕೆ ಈ ರೀತಿಯಾಗಿ ಚಪ್ಪಲಿ ತೊಗೊಂಡು ಹೊಡೆಯುವಂಥ ಈ ದುರ್ಬುದ್ಧಿ ಇದೆಯಲ್ಲ, ಇಂಥವ್ರಿಗೆ ಪಾಠ ಕಲಿಸ್ಬೇಕು. ಪೊಲೀಸರು ಏನು ಮಾಡಿದ್ರು? ಏನಾದರೂ ಕಂಪ್ಲೇಂಟ್ ಆಯ್ತಾ? ಆಮೇಲೆ ಹೋದ್ರಾ ಇಲ್ವಾ? ಓಕೆ, ನಮ್ಮ ಜೊತೆಗೆ ಸ್ವತಃ ಆಟೋ ಚಾಲಕರಾಗಿರುವಂಥ ಲೋಕೇಶ್ವರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಲೋಕೇಶ್ವರೇ. ಸರ್ ನಮಸ್ತೆ ಹೇಳಿ. ಏನಾಯ್ತು ಸರ್ ಇದು ಇಂಥ ದುರಹಂಕಾರದ ರೀತಿಯಲ್ಲಿ ವರ್ತನೆ ಮಾಡಕ್ಕೆ ಅವಳು? ಸರ್ ಅದು ಅವರು ಅವಾಗಿನ ಆಸ್ಪತ್ರೆಯಿಂದ ಹೋಗಿದ್ ಬರ್ತಾ ಇದ್ರು ಅನ್ಸುತ್ತೆ. ಕೈಯಲ್ಲಿ ಏನೋ ಬ್ಯಾಂಡೇಜ್ ಹಾಕಿದ್ರು. ನಮ್ಗೆ ಅವೇನೋ ಅಷ್ಟು ಇದ್ ಮಾಡ್ಲಿಲ್ಲ. ಅವ್ರ ಪಟ್ಟಿಗೆ ಅವ್ರು ಹೋಗ್ತಾ ಇದ್ರು. ಲಗೇಜ್ ಎಲ್ಲ ಇದ್ದ ಗಾಡೀಲಿ. ಆ ಕಡೆ ರೋಡ್ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ನಾನು ಜಸ್ಟ್ ಅಲ್ಲೇ ಪಕ್ಕದಲ್ಲಿ ಪಾಸ್ ಆದೆ ಅಷ್ಟೇ. ಏನ್ ಟಚ್ ಆಗಿಲ್ಲ, ಇನ್ನ ಬೇರೆ ಆಗಿಲ್ಲ. ಪಕ್ಕದಲ್ಲಿ ಪಾಸ್ ಆದೆ, ಕಿರಿಚ್ಕೊಂಡ್ರು. ಓಕೆ, ನನ್ಗೊಂಥರ ಗಾಬರಿ ಆಯ್ತು. ಏನು ಕಿರಿಚ್ಕೊಂಡ್ರು ಅಂದ್ಬಿಟ್ಟು ಸೈಡ್ಗೆ ಹಾಕ್ತೆ ಗಾಡಿ. ಆ ಗಾಡಿ ಕಾಲ್ ಮೇಲೆ ಹತ್ತಿದೆ, ಗಾಡಿ ಟಚ್ ಆಗಿದೆ. ಸರ್ ಗಾಡಿಗೆ ಟಚ್ ಆದ್ರೂ ಅಳ್ಳಾಡಲ್ವಾ? ಹೋಗ್ಲಿ ಕಾಲ್ ಮೇಲೆ ಹತ್ತಿದ್ರು ಅಷ್ಟು ಗೊತ್ತಾಗಲ್ವಾ ಸರ್? ಡ್ರೈವರ್ ಬೇರೆ ಇದಾರೆ, ಅವ್ರ ಗಂಡನೇ ಇದಾರೆ, ಗಾಡಿ ಓಡಿಸ್ತಾರರು, ಟೂ ವೀಲರ್. ಹಿಂದಗಡೆ ಪ್ಯಾಸೆಂಜರ್ ಕಾಲ ನೆಲಕ್ ಬಿಟ್ಕೊಂಡ್ ಕೂತಿರ್ತಾರ ಸರ್ ಕಾಲ್ ಮೇಲೆ ಹತ್ತಕ್ಕೆ. ಅಲ್ಲ, ಹಿಂದ್ಗಡೆ ಕೂತವ್ರಿಗೆ ಕಾಲ್ ಮೇಲೆ ಆದೋಯ್ತಂತ. ಹಾ, ಬೈತಾ ಇದ್ರಲ್ಲ ಅಂತ ವಿಡಿಯೋ ಮಾಡ್ತಿದ್ದೆ. ಬೈತಾ ಇದ್ರಲ್ಲ ಯಾವ್ದಕ್ಕೂ ಸೇಫ್ಟಿಗೆ ಇರ್ಲಿ ಅಂತ ವಿಡಿಯೋ ಮಾಡ್ತಿದ್ದೆ. ಏನಕ್ಕೆ ವಿಡಿಯೋ ಮಾಡ್ತಾ ಇದೀಯ ಅಂತ ಚಪ್ಪಲಿ ನೋಡುದು. ನೋಡ್ದೆ, ಅದು ವಿಡಿಯೋ ಇದೆ ಅಲ್ವಾ? ಅದು ನೋಡ್ತಾ ಇದ್ವಿ ಅಲ್ಲಿ. ವಿಡಿಯೋ ಕಾಲ್. ಎಲ್ಲಿಯವರು ಇವರು? ಏನಂತೆ? ಯಾರೋ ಹಿಂದಿಯವರು ಸರ್. ಎಲ್ಲಿ ಇರೋದು ಅಂತ ಏನೋ ಗೊತ್ತಿಲ್ಲ. ಈಗ ಬೆಳ್ಳಂದೂರಲ್ಲಿ ಆಗಿದ್ದು. ಕಂಪ್ಲೇಂಟ್ ಕೊಟ್ರಾ ಪೊಲೀಸರಿಗೆ? ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಈಗೇನೋ FIR ಆಗ್ತೀನಿ ಅಂತಿದ್ರು. ಅವ್ರೇನು ಕರ್ಸಿದ್ರ? ಸ್ಟೇಷನ್ಗೆ ಸಿಕ್ಕಿದ್ರಾ? ಇನ್ನ ಕರ್ಸಿಲ್ಲ ಸರ್. ಅವ್ರು ಸಿಕ್ಕೇ ಇಲ್ವಾ? ಅವ್ರೇ ಕೆಲವು ಜನ ಏನ್ ಹೇಳ್ತಾರೆ ಅಂದ್ರೆ ಅದು ಲೇಡೀಸ್ ಆಗಿರೋದ್ರಿಂದ ಕೇಸು ಅವ್ರು ಏನಾದ್ರು ಇದ್ ಮಾಡಿದ್ರು, ಅವ್ರು ಏನಾದ್ರು ಬೇರೆ ತರ ಕೊಟ್ಟರು ರಾಂಗ್ ಆಗುತ್ತೆ ಅಂತ. ಸರ್ ಅಲ್ಲಿ ಅಕ್ಕಪಕ್ಕ CCTV ಕ್ಯಾಮ್ರಾ ಇದೆ.
ಚೆಕ್ ಮಾಡಿ ನಾನು ಏನಾದ್ರು ಅವ್ರಿಗೆ ಏನಾದ್ರು ಓದಿದ್ರೆ ಇಲ್ಲ ಇದೇ ಸಮಸ್ಯೆ ಆಗಿರೋದಲ್ವಾ? ಏನಾದ್ರೂ ಆದ ತಕ್ಷಣ ಹೆಣ್ಮಕ್ಳು ಬೇರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಸರ್ ನನಗೆ ಡೈರೆಕ್ಟ್ ಆಗಿ ಹೇಳಿದ್ರು ಸರ್, ಅಲ್ಲಿ ಒಳಗಡೆ ಹೇಳಿದ್ರು ಏನಾದ್ರು ರೇಪ್ ಕೇಸ್ ಹಾಕಿದ್ರೆ ಏನ್ ಮಾಡ್ತೀವಿ ಅಂದ್ರು. ಹಂಗೆಲ್ಲ ಪ್ರೂವ್ ಮಾಡಕ್ ಬೇಕಲ್ಲ, ಏನೋ ಅವ್ರು ಹಾಕಿದ ತಕ್ಷಣ ಎಲ್ಲ ನಂಬಕ್ಕಾಗತ್ತಾ? ನನಗೆ ಕೇಳಿದ್ರು ಈಗ ಸರ್ ಅಷ್ಟು ಮಧ್ಯ ರೋಡಲ್ಲಿ ಅಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ರೆ ನನಗೆ ಚಪ್ಪಲಿ ಹೊಡೆದಿದ್ದಾರೆ ಅವರು. ಅಳಬೇಡಿ ನಾನು ಹೇಳ್ತಾ ಇದ್ದೀನಿ ಏನಾದ್ರು ತಪ್ಪಿದ್ರು ನಾನು ಅದನ್ನ ಅನುಭವಿಸ್ತೀನಿ ಅಂತ. ಅಳಬೇಡಿ ಲೋಕೇಶ್ ಅವ್ರು, ಅಳಬೇಡಿ. ಈಗ ಇವರು ಪೊಲೀಸರು ಹೇಳ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರೇನಾದ್ರು ಉಲ್ಟಾ ಕೇಸ್ ಹಾಕಿದ್ರೆ ನಿಮ್ಮ ಮೇಲೆ ರಾಂಗ್ ಆಗುತ್ತೆ ಅಂತ. ಅಂದ್ರೆ ಅದು ಹೊಡ್ಸ್ಕೊಂಡಿರ್ಬೇಕಂತ ಪೊಲೀಸರ ಪ್ರಕಾರ. ಏನೋ ಗೊತ್ತಿಲ್ಲ ಸರ್. ಅವ್ರ ಗಂಡ ಇದ್ನ ಅವ್ರ ಜೊತೆಗೆ? ಅವ್ರ ಗಾಡಿ ನಂಬರ್ ಗೊತ್ತಾ ಲೋಕೇಶ್ ಅವರೇ? ಗಾಡಿ ನಂಬರ್ ವಿಡಿಯೋದಲ್ಲಿ ಇದೆ ಸರ್. ಅವ್ರ ಗಾಡಿ ನಂಬರು ಹಾ ಅಲ್ಲಿ ಹಿಂದ್ಗಡೆ ಕೂತಿರಲ್ಲ ಅವರೇ ಅವ್ರ ಹಸ್ಬೆಂಡಾ? ಅವರೇ ಅವ್ರ ಹಸ್ಬೆಂಡ್. ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಹಾ ಶುರು ಆಗಿದ್ದು ಒಂದೇ ವಿಚಾರಕ್ಕೆ ಅಷ್ಟೇ, ವಿಡಿಯೋ ಮಾಡ್ತಾ ಇರೋದಕ್ಕೆ ಚಪ್ಪಲಿ ಹೊಡೆದಿತ್ತು. ಅವ್ರ ಗಂಡ ಏನು ಹೇಳಲಿಲ್ವಾ ಅವಳಿಗೆ? ಅವ್ರು ಏನು ಮಾತಾಡ್ಲಿಲ್ಲ, ಸುಮ್ಮನೆ ಕೂತಿದ್ದ. ಹಾ ಅವನು ಯಾವ ಸೀಮೆ ಗಂಡಾರಿ ಹಾಗಿದ್ದಾಗ ಹೆಂಡತಿ ಆ ರೀತಿಯಾಗಿ ಚಪ್ಪಲಿ ತೊಗೊಂಡು ಹೊಡಿತಾ ಇದ್ದಾಳೆ ಅಂತ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಿಂತಿದ್ದಾನೆ ಅಂತಂದ್ರೆ ಏನು ಮಾತಾಡ್ಲಿಲ್ಲ. ಈ ಕರ್ತಿ ಅಂದ್ರೆ ಕರೆಸ್ತಲ್ಲ ಅವರು. ಅಲ್ಲಿ ಉಳಿದವ್ರು ಯಾರು ಇರ್ಲಿಲ್ವಾ? ಯಾರು ಬಿಡ್ಸಕ್ಕೂ ಬರ್ಲಿಲ್ವಾ? ಬಂದ್ರು ಸರ್, ಜನಗಳೆಲ್ಲ ಬೋದ್ರು. ಅದಾದ್ಮೇಲೆ ಸುಮ್ಮನಾಗಿದ್ದವಳು. ಹಾ ನ್ಯೂಸ್ ಬರೀ ಟಚ್ ಮಾಡಿದಕ್ಕೆ ಇಷ್ಟ ಆಗಿದ್ದ ಲೋಕೇಶ್ ಅವರೇ? ಹೌದು ಸರ್. ಟಚ್ ಆಯ್ತಾ ಬೈಕಿಗೆ? ಇಲ್ಲ ಟಚ್ ಆಗಿಲ್ಲ. ನಾನು ಅಲ್ಲೇ ಹೇಳ್ದೆ ಅಕ್ಕಪಕ್ಕ CC ಕ್ಯಾಮ್ರಾಗಳಿದೆ, ಚೆಕ್ ಮಾಡ್ಸಿ, ಚೆಕ್ ಮಾಡ್ಸಿ, ಏನು ಟಚ್ ಆಗಿಲ್ಲ, ಏನು ಇದಾಗಿಲ್ಲ ಅಂತ. ಅಲ್ಲ ಆಯ್ತು, ಟಚ್ ಆದ್ರೆ ಏನಾಯ್ತು? ಈಗ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವಾ? ಚಪ್ಪಲಿ ತಗೊಂಡು ಹೊಡಿಯುವಂಥದ್ದು ಏನದು? ಒಳಗಡೆ ಕರೀತಾ ಇದ್ದಾರೆ ಸರ್. ಅಲ್ಲ ನೀವೇನಾದ್ರೂ ಅಂದ್ರ? ಇಲ್ಲ ಸರ್, ನಾನೇನು ಮಾತಾಡಿಲ್ಲ. ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದೀರಾ? ಹಲೋ ಸರಿ ಸರ್, ಒಳಗಡೆ ಕರೀತಾ ಇದ್ದಾರೆ, ಒಂದೆರಡು ನಿಮಿಷ. ಆಯ್ತು ಹೋಗಿ ಬನ್ನಿ. ಓಕೆ, ಪೊಲೀಸರು ಒಳಗಡೆ ಕರೀತಾ ಇದ್ದಾರಂತೆ. ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ ಅವರು. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಂಥ ದುರಹಂಕಾರ ನೋಡ್ರಿ. ಅಂದರೆ ಏನಾಗ್ಬಿಟ್ಟಿದೆ ಅಂತಂದರೆ, ಯಾರಾದರೂ ಏನಾದರೂ ಈ ಥರ ಕಂಪ್ಲೇಂಟ್ ಕೊಟ್ಬಿಟ್ರೆ ರಿವರ್ಸ್ ಕಂಪ್ಲೇಂಟ್ ಕೊಡೋದು. ನನ್ನ ಮೇಲೆ ಆ ರೀತಿಯಾಗಿ ಮೊಲೆಸ್ಟೇಷನ್ ಆಗೋಯ್ತು, ನನ್ನ ಮೇಲೆ ಅಟೆಂಪ್ಟ್ ಮಾಡಿದರು, ಈ ರೀತಿಯಾಗಿ ಆಗ್ಬಿಟ್ಟಿದೆ. ಅದೊಂದು ದೊಡ್ಡ ಮಟ್ಟದಲ್ಲಿ ಪವರ್ಫುಲ್ ಆಗಿ ವೆಪನ್ ಆಗಿದೆ. ನಿಜವಾಗಿ ಆಗಿರುವಂಥದ್ದು ಬೇರೆ, ಆದರೆ ದುರ್ಬಳಕೆ ಮಾಡ್ಕೊಳ್ಳುವಂಥವ್ರು ಇಂಥವರಿಂದ. ಈಗ ಅಲ್ಲಿ ಆಟೋ ಟಚ್ ಆಯಿತು, ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಪೊಲೀಸ್ ಸ್ಟೇಷನ್ಗೆ ಹೇಳಬೇಕಾಗಿತ್ತು. ಚಪ್ಪಲಿ ತೊಗೊಂಡು ಹೊಡಿಯುವಂಥದ್ದು ಯಾವ ಮನಸ್ಥಿತಿ ಇದು? ಯಾಕೆ ಹೊಡೆಸ್ಕೋಬೇಕು ಇವ್ರ ಹತ್ರ? ದಬ್ಬಾಳಿಕೆ ಮಾಡೋಕ್ಕೆ ಬರ್ತಾರಾ ಬೇರೆ ರಾಜ್ಯಗಳಿಂದ ಇಲ್ಲಿಗೆ? ಇರೋದಾದರೆ ಇರಬೇಕು, ಇಲ್ಲಿಂದ ಆಚೆ ಜಾಗ ಖಾಲಿ ಮಾಡ್ಕೊಂಡು ಹೋಗಬೇಕು. ಯಾರು ನಿಂತ್ಕೊಂಡು ಕೊಡಲಿಲ್ಲ, ಅದೇ ಸಮಸ್ಯೆ ಆಗಿರೋದಿಲ್ಲಿ. ಹೆಣ್ಮಗಳು ಅಲ್ವಾ, ಅದಕ್ಕೆ ಈ ಪರಿಸ್ಥಿತಿ ಆಗಿರೋದು. ಏನು ಮಾಡಿದ್ರು ನಡೆಯುತ್ತೆ ಅಂತ.